ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವಾಗ 5:30 ಆಗಿದೆ ಟೈಮು. ವಾಕಿಂಗ್ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೆ. ಫುಲ್ ಮೋಡ ಆಗಿತ್ತು, ಅದಕ್ಕೆ ವಾಪಸ್ ಮನೆಗೆ ಹೋಗ್ತಾಯಿದ್ದೀನಿ. ನಾನು ಗ್ರೌಂಡ್ ತನಕ ಅಷ್ಟೇ ಬಂದಿದ್ದೆ ಮನೆಯಿಂದ, ನೋಡೋಣ ಅಂಥೇಳಿ. ಈಗ ಫುಲ್ ಮೋಡ ಆಗ್ತಿರೋದ್ರಿಂದ ವಾಪಸ್ ಮನೆಗೆ ಹೋಗ್ತಾಯಿದ್ದೀನಿ. ಫುಲ್ ಜೋರು ಗಾಳಿ ಬರ್ತಾಯಿತ್ತು. ಫುಲ್ಲು ಎಲೆಗಳೆಲ್ಲ ನೋಡ್ಬೋದು ಹೆಂಗೆ ಹರ್ಕೊಂಡಿದೆ ಅಂತೇಳಿ. ಫುಲ್ಲು ಇದಾಗ್ತಾಯಿತ್ತು ಗಾಳಿ. ಅಷ್ಟರಲ್ಲೇ ನಾನು ಸೈಕಲೆಲ್ಲ ಹೊರಗೆ ಫುಲ್ಲು ಜೋರು ಗಾಳಿ ಬರ್ತಾಯಿತ್ತು. ಅದಾದಮೇಲೆ ನಾನು ಸೈಕಲ್ಗಳೆಲ್ಲ ಒಳಗಡೆ ನಿಲ್ಲಿಸಿದೆ. ಇವಾಗ ಮಳೆ ಬರ್ತಾಯಿದೆ. ಅದಾದಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದೀವಿ. ಈಗ 6 ಗಂಟೆ, ಇನ್ನೂ ಟೈಮ್ ಆಗಿರಲಿಲ್ಲ ಅಂಥೇಳಿ ಮಲಗಿದ್ದು. ಆಮೇಲೆ ಕಾಫಿ ಮಾಡ್ಕೊಂಡು ಕುಡ್ದು, ಅದಾದಮೇಲೆ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತೀನಿ ಇವಾಗ. ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತೀನಿ ಇವತ್ತು ತಿಂಡಿಗೆ. ಋತ್ವಿಕ್ ಸ್ಕೂಲಿಗೆ ಹೋಗ್ತಾನೆ. ಅವ್ನಿಗೆ ಸ್ಕೂಲ್ ಇದೆ 11 ಗಂಟೆಗೆ. ಅವನಿಗೆ ರೆಡಿ ಮಾಡಬೇಕು ಫಸ್ಟು. ಅದಾದಮೇಲೆ ನಮಗೆ ಸ್ವಲ್ಪ ಸ್ಕೂಲಲ್ಲಿ ಕೆಲಸ ಇದೆ, ಅದಕ್ಕೆ ಹೋಗ್ತೀವಿ. ನನ್ನ ದೊಡ್ಡ ಮಗನಿಗೂ ಸೆಕ್ಟರ್ 8ಗೆ ಹಾಕಬೇಕು. ಸೆಕ್ಟರ್ 8 ಬಂದು ನಮ್ಮ ಮನೆಗೆ ಹತ್ರ ಆಗುತ್ತೆ. ಅವನು ಹೋಗ್ತಾ ಇರೋದು ಡೆಲ್ಲಿ ಕೆಂಟು. ಇಲ್ಲಿಂದ 9 ಕಿಲೋಮೀಟ್ರ್ ಆಗುತ್ತೆ. ಸ್ವಲ್ಪನೇ ದೂರ ಜಾಸ್ತಿ ಆಗೋದು. ಅಂದರೆ ಆ ಇಲ್ಲಿಂದ ಬಸ್ ಹೋಗೋದು ಪಾಲಮ್ಗೆ ಹೋಗಿ ಪಾಲಮಲ್ಲಿ ಮಕ್ಳು ಕರ್ಕೊಂಡು ಹೋಗೋದ್ರಿಂದ ತುಂಬ ಲೇಟ್ ಆಗಿಬಿಡುತ್ತೆ. ಅವನು 11 ಗಂಟೆಗೆ ಹೋಗಬೇಕಾಗುತ್ತೆ ಸ್ಕೂಲ್ಗೆ, ಬಸ್ಸಿಗೆ. ಸ್ಕೂಲ್ ಇರೋದು 12:30. 1.5 ಅವರ್ ಜಲ್ದಿ ಹೋಗ್ತಾನೆ. ಹಾಗಾಗಿ ಹತ್ರ ಇರೋ ಸ್ಕೂಲ್ಗೆ ಹಾಕೋಣ ಅಂಥೇಳಿ ಟ್ರಾನ್ಸ್ಫರ್ ಮಾಡಬೇಕು. ಹಾಗಾಗಿ ಸಿಬ್ಲಿಂಗ್ಸ್ ಇದ್ದರೆ ಆಗುತ್ತೆ. ಈಗ ಚಿಕ್ಕವನಿಗೂ ಸೆಕ್ಟರ್ 8ಗೆ ಹೆಸರು ಬಂದಿರೋದ್ರಿಂದ, ಅಡ್ಮಿಷನ್ ಮಾಡಿಸಿರೋದ್ರಿಂದ ಅವನಿಗೂ ಅಲ್ಲಿಗೆ ಆಗುತ್ತೆ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಅವನಿಗೆ ಸ್ಕೂಲಿಗೆ ಕಳಿಸ್ಬೇಕು. ಫಸ್ಟು ಸ್ಕೂಲಿಗೆ ಕಳಿಸಿ, ಅದಾದಮೇಲೆ ಅದು KB ಸ್ಕೂಲ್ ಸಂಘಟನೆ ಇದೆ, ಅಲ್ಲಿಗೆ ಹೋಗಬೇಕು. ಅಷ್ಟರಲ್ಲೇ ಬಸ್ ಕೂಡ ಬಂತು. ಬಸ್ಸಿಗೆ ಹತ್ತಿಸ್ಬಿಟ್ಟು ಇವಾಗ ನಾವು ಹೊರಡ್ತೀವಿ. ಇವತ್ತು ಬುಧವಾರ, PT ಡ್ರೆಸ್ ಇರುತ್ತೆ. ಅದಾದಮೇಲೆ ನಾವು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. KB ಸಂಘಟನೆ ಇರೋದು ಬಂದು RK ಪುರಮಲ್ಲೇ ಇರೋದು. JNU ಕ್ಯಾಂಪಸ್ ಇದೆ ಅಲ್ಲೇ. ಸೆಕೆಂಡ್ ಫ್ಲೋರಲ್ಲಿರೋದು. ಎಂಟ್ರಿ ಮಾಡಿಬಿಟ್ಟು ಇವಾಗ ಮೇಲ್ಗಡೆ ಹೋಗ್ತಾಯಿದ್ದೀವಿ. ಈಗ ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ಬೇಕು. ಕೂತಿದ್ವಿ. ನಮ್ಮ ನಂಬರ್ ಬಂದು 24ನೇ ನಂಬರ್ ಟೋಕನ್ ಕೊಟ್ಟಿದ್ದಾರೆ. ಆಲ್ರೆಡಿ ಎಷ್ಟೊಂದು ಜನ ಬಂದು ಕೂತಿದ್ರು. ಇಲ್ಲೇನೇ ಇದ್ರೂ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂದರೆ ಸಿಬ್ಲಿಂಗ್ಸ್ ಇದ್ದರೆ ಆಗುತ್ತೆ. ಮತ್ತು ಈಗ ಶಿಫ್ಟ್ ಚೇಂಜ್ ಮಾಡಿಸ್ಬೇಕು ಅಂದ್ರೂ ಕೂಡ ಯಾರಾದರೂ ಇದ್ದರೆ ಫಸ್ಟ್ ಶಿಫ್ಟಲ್ಲಿ ಸೆಕೆಂಡಿಂದ ಫಸ್ಟ್ ಆಗುತ್ತೆ. ಅದೇ ಫಸ್ಟ್ ಶಿಫ್ಟಲ್ಲಿ ಯಾರಾದರೂ ಇದ್ದರೆ ಸೆಕೆಂಡ್ ಶಿಫ್ಟ್ ಹಂಗೆ ಆಗೋದಿಲ್ಲ. ನಾವು ಸೆಕೆಂಡ್ ಶಿಫ್ಟಿಂದ ಫಸ್ಟ್ ಶಿಫ್ಟಿಗೆ ಹಾಕಬೇಕು ಅಂದರೆ ಆಗೋದಿಲ್ಲ. ಇಬ್ಬರು ಮಕ್ಕಳು ಬೇರೆ ಬೇರೆ ಶಿಫ್ಟಲ್ಲಿದ್ದರೆ ಮಾತ್ರ ಚೇಂಜ್ ಆಗುತ್ತೆ. ಅಲ್ಲಿ ಫಾರ್ಮ್ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಅಜ್ಜಿನ ಹಾಕಾಯಿತು. ಅದಾದಮೇಲೆ ಬಂದಿದ್ದೀವಿ. ಬಂದು ತರಕಾರಿ ತೊಗೊಂಡೋಗೋಣ ಅಂತೇಳಿ, ಸ್ವಲ್ಪ ಫ್ರೂಟು ಮತ್ತು ತರಕಾರಿ ತೊಗೊಂಡೋಗೋಕ್ಕೆ ಅಂತ ಹೇಳಿ ಬಂದಿದ್ವಿ. ಇವಾಗ ಓಪನ್ ಆಗಿರೋದು 4 ಗಂಟೆಗೆ. ಇಲ್ಲಿ ತರಕಾರಿ ಎಲ್ಲ ತಗೊಂಡು ಅದಾದಮೇಲೆ ಸ್ಟೇಷ್ನರಿಗೆ ಹೋಗಬೇಕು. ಬುಕ್ಸ್ ಎಲ್ಲ ತೊಗೊಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ದು ಕಾಪಿ ಎಲ್ಲ ತೊಗೊಳ್ಬೇಕು. ಅದಕ್ಕೆ ಬಿಲ್ ಮಾಡಿಸ್ಕೊತಾ ಇದ್ದೀವಿ ನಮ್ದು ಇವಾಗ. ಅದಾದಮೇಲೆ ಹೊರಗಡೆ ಬಂದ್ವಿ. ಇವಾಗ ಸ್ಟೇಷ್ನರಿಗೆ ಬಂದಿದ್ದೀವಿ. ಈ 4 ಬುಕ್ ಇದೆ, 4 ಕಾಪಿ ಅಂತ ತೊಗೊಂಡ್ವಿ. ಮತ್ತು ಹಾಫ್ ಇಯರ್ಲಿ ಆದಮೇಲೆ 4 ಬೇಕು. ಅದಕ್ಕೇ ಎಕ್ಸ್ಟ್ರಾ 4 ತೊಗೊಂಡಿದ್ವಿ. ಮತ್ತು ಟ್ಯೂಷನಿಗೋಸ್ಕರ ಬುಕ್ಸ್ ಬೇಕಾಗಿತ್ತು, ಅದನ್ನು ತೊಗೊಂಡು
ಇವಾಗ ಇಲ್ಲಿಂದ ಹೊಡ್ತೀವಿ. ಮನೆ ಬಂದಮೇಲೆ ಕಾಫಿ ಪುಡಿ ಖಾಲಿ ಆಗಿತ್ತು. ಕಾಫಿ ಪುಡಿ ಪ್ಯಾಕೆಟ್ ಹೊಡೆದು ಡಬ್ಬಕ್ಕೆ ಹಾಕೋತಿದ್ದೀನಿ. ಅದಾದಮೇಲೆ ನಮ್ಮ ಮನೆಯವರಿಗೆ ಒಂದು ಲೋಟ ಕಾಫಿ ಮಾಡಿಕೊಟ್ಟು ನಾನು ಕಾಫಿ ಕುಡಿಬೇಕು ಇವಾಗ. ಇವಾಗ ಟೈಮ್ ಬಂದು 5:30 6 ಗಂಟೆ ಆಗಕ್ಕೆ ಬಂದಿದೆ. ಕಾಫಿ ಕುಡಿದ್ಬಿಟ್ಟು ವಾಕಿಂಗ್ ಹೋಗಬೇಕು. ತರಕಾರಿ ಎಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಇಟ್ಟಾಯಿತು. ಇವಾಗ ನನಗೆ ಕಾಫಿ ಮಾಡ್ಕೊತಾ ಇದ್ದೀನಿ. ನಾಳೆಯಿಂದ ಸ್ಕೂಲ್ ಇರೋದ್ರಿಂದ 30ನೇ ತಾರೀಕು ಹಾಫ್ ಡೇ ಇದೆ. ಸ್ಕೂಲ್ ಬ್ಯಾಗ್ ರೆಡಿ ಮಾಡಬೇಕು. ಅವನಿಗೆ ಬೈಂಡೆಲ್ಲ ಹಾಕೋಣ ಅಂತೇಳಿ ಬೈಂಡ್ ಹಾಕಿ ಕೊಡ್ತಾಯಿದ್ದೀನಿ. ಇವಾಗ ಸ್ಕೂಲ್ ಟೈಮಿಂಗ್ಸ್ ಬಂದು ಫಸ್ಟ್ ಶಿಫ್ಟು 6:50ಕ್ಕೆ ಅಲ್ಲಿರಬೇಕು. 9:20ಕ್ಕೆ ಬಿಡ್ತಾರೆ ಸ್ಕೂಲಿಂದ. ಇಬ್ರಿಗೂ ಒಂದೇ ಶಿಫ್ಟ್ ಆದರೆ ನಮ್ಗೆ ಯಾವುದೇ ತೊಂದರೆ ಇರಲಿಲ್ಲ. ಬೆಳಿಗ್ಗೆ ಒಂದೇ ಸಲ ಕಳಿಸ್ಬಿಡ್ಬೋದು, ಒಂದೇ ಸಲ ಬರ್ತಾರೆ. ಕರ್ಕೊಂಡು ಬರೋಕ್ಕೂ ಚೆನ್ನಾಗಾಗುತ್ತೆ. ಅವರು ಹೇಳ್ತಾರೆ 10-15 ದಿನ ಆಗುತ್ತೆ ಅಂತ ಹೇಳಿ. ಅಲ್ಲಿ ತನಕ ಅಲ್ಲೇ ಓದ್ತಾ ಇರಲಿ, ಸ್ಕೂಲವರು ಇನ್ಫಾರ್ಮೇಷನ್ ಮಾಡ್ತಾರೆ, ಇನ್ಫಾರ್ಮ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.